ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ವೆಜ್ ಮ್ಯಾಂಚೋ ಸೂಪ್. ಈಗಂತೂ ಥಂಡಿ ಭಾಳ ಐತೆ ನೋಡ್ರಿ. ಈ ಥಂಡಿದಾಗ ಏನಾರ ಬಿಸಿ ಬಿಸಿದ ತಿನ್ನಬೇಕು ಅಥವಾ ಏನಾರ ಕುಡಿಬೇಕು ಅಂತ ಭಾಳ ಅನಿಸ್ತೈತ್ರಿ. ಸೊ ಈ ಸೀಸನ್ದಾಗ ಈ ಸೂಪ್ ಕುಡಿಯೋಕ್ಕಂತೂ ಬೆಸ್ಟ್ ನೋಡ್ರಿ. ಬರ್ರಿ ಮತ್ತು ಈ ಸೂಪ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ನಾವಿಲ್ಲಿ ನೂಡಲ್ಸ್ನ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಅದಕ್ಕೆ ನಾ ಇಲ್ಲಿ ಒಂದು ಬೊಗನಿದಾಗ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದ್ರಾಗ ನಿಮಗೆ ಎಷ್ಟು ನೂಡಲ್ಸ್ ಬೇಕಲ್ಲ ಅಷ್ಟು ಹಾಕ್ಕೊಂಡು ಕುದಿಸ್ಕೊಳ್ಳೋದ್ರಿ. ಒಂದು 80% ಅಷ್ಟು ಕುದ್ರೆ ಸಾಕ್ರಿ. ಈಗ ಕುದ್ದಿದ್ದ ನೂಡಲ್ಸ್ದಾಗ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಆಮೇಲೆ ಅದ್ರಾಗಿಂದು ನೀರೆಲ್ಲ ಬಸ್ಕೊಂಡು ಇದ್ರಾಗ 1-2 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ಇದನ್ನೆಲ್ಲ ಚಂದಮೆ ನೂಡಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಆಮೇಲೆ ಒಲೆ ಮ್ಯಾಗ ಎಣ್ಣೆ ಕಾಯಾಕಿಟ್ಟ ಎಣ್ಣೆ ಕಾದಿಂದ ನೂಡಲ್ಸ್ನ ಅದ್ರಾಗ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಳ್ಳೋದ್ರಿ. ಈಗ ಫ್ರೈಡ್ ನೂಡಲ್ಸ್ ಅಂತೂ ರೆಡಿ ಅದವು ರೀ. ಈಗ ನೆಕ್ಸ್ಟ್ ಇನ್ನು ನಾವು ಸೂಪ್ ಮಾಡ್ಕೊಳ್ಳೋಣಂತ್ರಿ. ಸೂಪ್ ಮಾಡ್ಕೊಳಕ್ಕಿಲ್ಲೇ ಒಂದು ಕಡಾಯಿ ಇಟ್ಕೊಂಡು ಅದ್ರಾಗ 2-3 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೇನೆ ರೀ. ಎಣ್ಣೆ ಕಾದಿಂದ ಇದ್ರಾಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಇಲ್ಲೇ ಹಾಕ್ಕೊಳಕತ್ತೀನಿ ರೀ. ಮತ್ತು ಅರ್ಧ ಅಲ್ಲ ತೊಗೊಂಡಿನಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡೀನಿ, ಅದನ್ನು ಇಲ್ಲೇ ಹಾಕ್ಕೊಂಡು ಮತ್ತು 2-3 ಮೆಣಸಿನ್ಕಾಯಿ ಅದನ್ನು ಇಲ್ಲೇ ಹಾಕ್ಕೊಳಕತ್ತೀನಿ. ಸೊ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಆಮೇಲೆ 1 ಕಪ್ ಡಬ್ಬು ಮೆಣಸಿನ್ಕಾಯಿ ಮತ್ತು 1 ಕಪ್ ಕ್ಯಾಬೇಜ, 1 ಕಪ್ ಬೀನ್ಸ್ ಮತ್ತು 1 ಕಪ್ ಗಜ್ಜರಿ ಇವನ್ನೆಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಂಡಿಲ್ಲೇ ಫ್ರೈ ಮಾಡ್ಕೊಳತ್ತೇನೆ ರೀ. ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕಲ್ಲ ನೀವು ಅವನ್ನ ಹಾಕೋಬೋದು ರೀ. ಇವನ್ನೆಲ್ಲನೂ ಸ್ವಲ್ಪ ಚಂದಮೇ ಫ್ರೈ ಮಾಡ್ಕೊಳ್ಳೋಣ್ರಿ. ಆಮೇಲೆ ಇದೆಲ್ಲ ಫ್ರೈ ಆದೀನಿ ರೀ. 1-2 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಇದನ್ನು ಹಾಕ್ಕೊಂಡು ಇದ್ರ ಕೂಡ ಮಿಕ್ಸ್ ಮಾಡ್ಕೋತೇನೆ ರೀ. ಇದೆಲ್ಲ ಫ್ರೈ ಆದೀನಿ ರೀ. ನಾ ಇಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳತ್ತೇನೆ ರೀ. ಈ ಸೂಪ್ ರೀ ನಾನು ಒಂದು 6-7 ಜನಕ್ಕೆ ಆಗೋಂಗ ಮಾಡಾಕತ್ತೇನೆ ರೀ. ಆಮೇಲೆ ರೀ ಇದಕ್ಕೆ 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ ಹಾಕ್ಕೊಳಕತ್ತೇನೆ ಮತ್ತು 1-2 ಸ್ಪೂನ್ ಸೋಯಾ ಸಾಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡೇವ ಹಾಕೋರಿ. ಸೊ ಇದನ್ನೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ಸೊ ಇದೆಲ್ಲ ಆದಿಂದ್ರೆ ನಾವು 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡ್ರೆ ಅದ್ರಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ಪೂನ್ಲೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಸೂಪ್ ಮಾಡ್ಕೊಳತ್ತೇವಿಲ್ಲ ರೀ, ಅದ್ರಾಗ ಇದನ್ನು ಹಾಕೊಳ್ಳೋದು. ಇದನ್ನ ಯಾಕೆ ಹಾಕೊಳ್ಳೋದಂದ್ರೆ ರೀ ನಮ್ಮ ಸೂಪ ಸ್ವಲ್ಪ ಗಟ್ಟಾಗಲಿ ಥಿಕ್ ಆಗಲಿ ಅನ್ನೋ ಸಂಬಂಧ ಇದನ್ನು ಹಾಕೋತೈತಿ. ಈ ಸೂಪ್ ಐತ್ಲ ರೀ ನೆಗಡಿ ಆದಾಗದು ಮಾಡ್ಕೊಂಡು ಕುಡಿದ್ರೆ ಭಾಳ ರಿಲ್ಯಾಕ್ಸ್ ಫೀಲ್ ಕೊಡ್ತೈತ್ರಿ. ಮತ್ತು ಇದ್ರಾಗ ನಾವು ಅಲ್ಲ ಬೆಳ್ಳುಳ್ಳಿದು ಹಾಕಿರ್ತೇವಲ್ಲ ಅದಕ್ಕೆ ಗಂಟ್ಲಿಗದು ಭಾಳ ಆರಾಮ ಅನಿಸ್ತೈತ್ರಿ. ಸೊ ಹೆಲ್ತಿಗಂತೂ ಭಾಳ ಚಲೋ ನೋಡ್ರಿ ಇದು. ಈ ಸೂಪ ನನಗೆ ಇನ್ನೂ ಸ್ವಲ್ಪ ತಿಳು ಅನ್ಸತೈತ್ರಿ. ಸೊ ಅದ್ರ ಸಂಬಂಧ ನಾ ಇನ್ನೂ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡು ಮಿಕ್ಸ್ ಮಾಡಿ ಮತ್ತು ಹಾಕ್ಕೊಂಡಿರಿ. ಸೊ ಆವಾಗ ಈ ಥರ ಥಿಕ್ ಆತ್ರಿ. ಸೊ ಈ ರೀತಿ ನಮ್ಮದು ಸೂಪ ಬರ್ಬೇಕು ನೋಡ್ರಿ. ಸೊ ಫೈನಲಿ ನಮ್ಮ ಸೂಪ್ ಅಂತೂ ರೆಡಿ ಹಾಗೆ ಬಿಡ್ತ್ರಿ. ಸೊ ಇದ್ರಾಗ ಫ್ರೈಡ್ ನೂಡಲ್ಸ್ ಅಷ್ಟು ಹಾಕ್ಕೊಂಡು ತಿಂದ್ರೆ ಅದ್ರ ಮಜಾನ ಬೇರೆ ರೀ. ಸೊ ಈ ಹೆಲ್ದಿ ಆಗಿರೋ ಸೂಪ್ನ ನೀವು ಒಮ್ಮೆ ಟ್ರೈ ಮಾಡಿರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.